ಅಂತರ್ಜಾತಿ ಮದುವೆಗೆ ಪೋಷಕರ ವಿರೋಧ. ಸಿನಿಮಾ ಸ್ಟೈಲ್ನಲ್ಲಿ ಮಗಳನ್ನ ಎತ್ತಾಕೊಂಡು ಹೋದ್ರು. ಯುವಕನನ್ನ ಬಿಡಲು ಒಪ್ಪದೆ ಹಠ ಹಿಡಿದ ಯುವತಿ. ಹೌದು, ಸೋಷಿಯಲ್ ಮೀಡಿಯಾ ಜಮಾನ ಶುರುವಾಗಿದ್ದು ಯುವಕ ಯುವತಿಯರು ಲವ್ನಲ್ಲಿ ಬಿದ್ದು ಓಡ್ಹೋಗಿ ಮದುವೆಯಾಗುವಂತಹ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇವೆ. ಹೆತ್ತವರ ವಿರೋಧದ ನಡುವೆ ಪ್ರೇಮ ಪಕ್ಷಗಳು ಮದುವೆಯಾಗ್ತಾ ಇದ್ದು ಪೋಷಕರು ಗಲಾಟೆ ಮಾರಾಮಾರಿ ಮಾಡುವಂತಹ ಘಟನೆಗಳು ಅಲ್ಲಲ್ಲಿ ನಡೀತಲೇ ಇರ್ತವ. ಇದೀಗ ಅಂತರ್ಜಾತಿ ಮದುವೆಯಾಗಿದ್ದು ಗಲಾಟೆ ನಡೆದಿರುವ ಘಟನೆ ಹಾವೇರಿಯಲ್ಲಿ ನಡೆದಿದೆ. ಹೌದು, ವಿರೋಧದ ನಡುವೆಯೇ ಅಂತರ್ಜಾತಿ ವಿವಾಹವಾಗಿದ್ದ ಯುವತಿಯನ್ನ ಪೋಷಕರು ಸಿನಿಮಾ ಸ್ಟೈಲ್ನಲ್ಲಿ ಹೊತ್ತೊಯ್ದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ತಿಳವಳ್ಳಿ ಗ್ರಾಮದಲ್ಲಿ. ತಿಳವಳ್ಳಿ ಗ್ರಾಮದ ಮಣಿಕಂಠ ಸ್ವಾಮಿ ಎಂಬ ಯುವಕ ಹಾಗೂ ಕೆಲವೂರು ಕೊಪ್ಪ ಗ್ರಾಮದ ಸೃಷ್ಟಿ ಎಂಬ ಯುವತಿ ಪರಸ್ಪರ ಪ್ರೀತಿಸ್ತಾ ಇದ್ರು. ಇಬ್ಬರು ಕಾಲೇಜು ದಿನಗಳಲ್ಲೇ ಲವ್ ಮಾಡ್ತಾ ಇದ್ದು ಮದುವೆಯಾಗಿ ಜೀವನ ನಡೆಸಬೇಕೆಂಬ ಕನಸನ್ನ ಕಂಡಿದ್ರು. ಹೀಗಾಗಿ 2 ದಿನಗಳ ಹಿಂದೆಯಷ್ಟೇ ದೇವಸ್ಥಾನದಲ್ಲಿ ಈ ಜೋಡಿ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ರು. ಇನ್ನು ದೇವಸ್ಥಾನದಲ್ಲಿ ಮದುವೆಯಾದ ಬಳಿಕ ನವ ದಂಪತಿ ರಿಜಿಸ್ಟರ್ ಆಫೀಸ್ಗೆ ತೆರಳಿ ರಿಜಿಸ್ಟರ್ ಮದುವೆಯಾಗಿದ್ರು. ರಿಜಿಸ್ಟರ್ ಮದುವೆಯಾಗಿ ಮನೆಗೆ ವಾಪಸ್ಸಾಗುವ ವೇಳೆ ಯುವತಿಯ ಪೋಷಕರು ಪ್ರಣಯ ಪಕ್ಷಿಗಳಿದ್ದ ಕಾರನ್ನ ಅಡ್ಡಗಟ್ಟಿ ಇಬ್ಬರನ್ನ ಇಳಿಸಿದ್ದಾರೆ. ಈ ವೇಳೆ ಯುವಕ ಮಣಿಕಂಠ ಸ್ವಾಮಿಗೆ ಯುವತಿಯ ಪೋಷಕರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಯುವತಿ ಎಷ್ಟೇ ಕಿರ್ಚಾಡಿದ್ರೂ ಕೂಡ ಬಿಟ್ಟಿಲ್ಲ. ತನ್ನ ಗಂಡನನ್ನ ಬಿಟ್ಟು ಬರದಂತೆ ಯುವತಿ ಹಠ ಹಿಡಿದಿದ್ಲು. ಇದಕ್ಕೆ ನಿರಾಕರಿಸಿದ ಯುವತಿ ಪೋಷಕರು ಆಕೆಯನ್ನ ಬಲವಂತವಾಗಿ ಮನೆಗೆ ಎಳೆದುಕೊಂಡು ಹೋಗಿದ್ದಾರೆ. ಇತ್ತ ಒದೆ ತಿಂದು ಪ್ರೇಯಸಿಯನ್ನ ಕಳೆದುಕೊಂಡ ಮಣಿಕಂಠ ಸ್ವಾಮಿ ಕಂಗಾಲಾಗಿದ್ದಾನೆ. ಆಕೆಯನ್ನ ತನಗೆ ಒಪ್ಪಿಸುವಂತೆ ಯುವಕ ಅಂಗಲಾಚಿದ್ದಾನೆ. ಸದ್ಯ ಈ ಸಂಬಂಧ ಆಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈಗ ತಾನೇ ಮದುವೆಯಾಗಿದ್ದ ಪ್ರಣಯ ಪಕ್ಷಿಗಳಿಗೆ ಪೊಲೀಸರು ನ್ಯಾಯ ಒದಗಿಸಿಕೊಡ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್, ಪ್ರಜಾಶಕ್ತಿ ಟಿವಿ, ಹಾವೇರಿ.